ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನ ಆರಂಭಿಸುವುದನ್ನು ಖಂಡಿಸಿ ಇವತ್ತು ಮೈಸೂರಿನ ಪ್ರಾದೇಶಿಕ ಆಯುಕ್ತ ಕಚೇರಿ ಮುಂಭಾಗದಲ್ಲಿ ರೈತರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ರೈತ ಕಬ್ಬು ಬೆಳೆಗಾರರ ಸಂಘದ ರೈತರ ವತಿಯಿಂದ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಅರೆಬೆತ್ತಲೆಯಾಗಿ ಇವತ್ತು ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರೆಸಾರ್ಟ್ ಮಾಲೀಕರ ಒತ್ತಾಯಕ್ಕೆ ಬಳಿದು ಈ ರೀತಿಯಾಗಿ ಏನು ರೆಸಾರ್ಟ್ಗಳಿಗೆ ಒಂದು ಅನುಕೂಲ ಮಾಡುವಂತಹ ದೃಷ್ಟಿಯಲ್ಲಿ ಈಗ ಆ ಸಫಾರಿಯಲ್ಲಿ ಆರಂಭ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ರೈತರು ಅರೆಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಸಫಾರಿಯನ್ನು ಆರಂಭ ಮಾಡಬಾರದು. ಇದರಿಂದ ರಾಜ್ಯದ ಈಗಾಗಲೇ ಸಾಕಷ್ಟು ಪ್ರಾಣಿ ಮತ್ತು ಮಾನವ ಸಂಘರ್ಷ ಆಗಿದೆ, ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ರೆಸಾರ್ಟ್ ಮಾಲೀಕರ ಒತ್ತಾಯಕ್ಕೆ ಬಳಿದು ಒಂದು ಅನುಕೂಲ ಮಾಡ್ಕೊಡ್ಬಾರ್ದು ಅಂತೇಳಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಈಗಾಗಲೇ ಚಾಮರಾಜನಗರದಲ್ಲಿ ಬಂದಿರುವಂತಹ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಏನು ಭಾಗ್ಯರಾಜ್ ಇದರ ಜೊತೆಗೆ ಮತ್ತೊಬ್ಬರು ಗುರುಪ್ರಸಾದ್ ಇಬ್ರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸೊ ಬಹಳ ಪ್ರಮುಖವಾಗಿ ಸಾಕಷ್ಟು ಪ್ರತಿಭಟನೆ ನಡೆದ್ರು ಕೂಡ ಈಗಾಗಲೇ ಅನುಮತಿ ಸಿಕ್ಕಿರುವಂತದ್ದು. ಸರ್, ಅನುಮತಿ ಕೊಡ್ತಕ್ಕಂಥದ್ದು ಸರ್ಕಾರದ ಅವೈಜ್ಞಾನಿಕ ನಿಲುವು. ಸಫಾರಿ ಮಾಡಲಿಕ್ಕೆ ನಿಮಗೆ ಗಂಡಸ್ಥಾನ ಇರೋರು ಕಾಡಿನೊಳಗಡೆ ಇರ್ತಕ್ಕಂಥ ಅಕ್ರಮ ರೆಸಾರ್ಟ್ಗಳನ್ನ ತೆರವು ಮಾಡಲಿಕ್ಕೆ ಯಾಕೆ ಗಂಡಸ್ಥಾನ ಇಲ್ಲ? ಇದು ನಮ್ಮ ಪ್ರಶ್ನೆ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಸಫಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮಂತ್ರಿಗಳಿಂದ ಹಿಡಿದು ಸರ್ಕಾರವೇ ನಿಂತ್ಕೋತು ಬೆನ್ನೆಲುಬಾಗಿ, ಇಡೀ ಪೊಲೀಸ್ ಇಲಾಖೆ ಅಧಿಕಾರಿ ವರ್ಗ ನಿಂತ್ಕೋತು. ಆದರೆ ಅಕ್ರಮ ರೆಸಾರ್ಟ್ಗಳು ಅಂತಕ್ಕಂಥದ್ದನ್ನ ಇವತ್ತು ಏನು ಜಾಹೀರಾತಾಗಿದೆ ವಿಚಾರ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಯಾಕೆ ನೀವು ಗಂಡಸ್ಥಾನ ತೋರ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ? ನಿಮಗೆ ಅದ್ರ ಬಗ್ಗೆ ಎಲ್ಲ ಕನ್ಸರ್ನ್ ಇಲ್ವಾ? ಅಂದ್ರೆ ಅಕ್ರಮ ರೆಸಾರ್ಟ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಅಲ್ಲಿರ್ತಕ್ಕಂಥ ಕಟ್ಟಡಗಳಿಂದ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಎಂಜಲ್ ಕಾಸು ಹೋಗ್ತಾ ಇದೆ. ಆ ಎಂಜಲ್ ತಿನ್ನಕ್ಕೋಸ್ಕರವಾಗಿ ಇವ್ರೇನ್ ಮಾಡ್ತಾ ಇದ್ದಾರೆ, ಸರ್ಕಾರದ ನಿಲುವುಗಳ ಇಟ್ಕೊಂಡು ಅಧಿಕಾರಿಗಳು, ಪೊಲೀಸು ಎಲ್ಲರೂ ಇಟ್ಕೊಂಡು ಅದನ್ನ ಸೇಫ್ ಮಾಡ್ತಾ ಇದ್ದಾರೆ. ನಾವು ಕಾಲಮಿತಿ ಒಳಗೆ ನೋಡ್ತಾ ಇದ್ದೇವೆ. ಚಾಮರಾಜನಗರದಲ್ಲಿ ಸಭೆ ಮಾಡಿದಾಗ ಇದೇ ಪ್ರಾದೇಶಿಕ ಆಯುಕ್ತರು ಹೇಳ್ತಾರೆ, 15 ದಿನದ ಒಳಗಡೆ ಎಲ್ಲವನ್ನು ನಾವು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಅಂತೇಳಿ. ಇವತ್ತವರೆಗೆ 1 ಇಂಚು ಜಾಗನೂ ತೆರವು ಮಾಡಿಲ್ಲ, 1 ಲೈನು ಇಂಥವ್ರ ಮೇಲೆ ಕ್ರಮ ತಗೊಂಡಿನಿ ಅಂತ ಒಂದು ಲೆಟರ್ ಇಲ್ಲ. ಅಂದ್ರೆ ಇವ್ರು ಕೆಲಸ ಮಾಡ್ತಕ್ಕಂಥದ್ದು ರೈತ ಮಕ್ಕಳ ಕೆಲಸ, ಕಾಡ್ ಕಾಯ ಕೆಲಸ, ಇವ್ರು ಸಂಬಳ ತಗೊಳ್ತಕ್ಕಂಥ ಕೆಲಸ ಮಾಡ್ಲಿಕ್ಕಿದ್ದಾರೋ ಅಥವಾ ರಾಜಕಾರಣಿಗಳು, ಮಂತ್ರಿಗಳು, MLA ಗಳ ಗುಲಾಮಗಿರಿಯ ಕೆಲಸ ಮಾಡಕ್ಕಿದ್ದಾರೋ ಅಂತ ಇವತ್ತು ಪ್ರಶ್ನೆ ಮಾಡಕ್ ಬಂದಿದ್ದೇವೆ. ಇವತ್ತು ಸರ್ಕಾರ, ಆಡಳಿತ ಮಾಡ್ತಕ್ಕಂಥವ್ರು, ಅಧಿಕಾರಿ ವರ್ಗದವರು ರೈತರನ್ನ ಬೆತ್ತಲೆ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಮಂತ್ರಿಗಳು, MLA ಗಳು, ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನಿವತ್ತು ನಾವು ಷರತ್ತುಗಳನ್ನ, ಒತ್ತಾಯಗಳನ್ನ ಕೊಟ್ಟಿದ್ದೇವೆ ಸರ್ಕಾರಕ್ಕೆ, ಅದು ಜಾಜು ತಪ್ಪದೆ ಜಾರಿ ಆಗಲಿಲ್ಲ ಅಂತ ಹೇಳಿದ್ರೆ ರೈತ ಮುಖಂಡರನ್ನು ಒಳಗೊಂಡಂತೆ ತೆರವು ಸಮಿತಿಯನ್ನ ರಚನೆ ಮಾಡಬೇಕು ಸರ್ಕಾರ. ಯಾಕೆ ಅಂತ ಹೇಳಿದ್ರೆ, ಇವ್ರು ಕಳ್ಳ ಆಟಗಳು ಆಡ್ಕೊಂಡು ಎಂಜಿಲ್ ತಿನ್ಕೊಂಡು ಇವ್ರು ಬೇಕಾದವರನ್ನ ಉಳಿಸೋದು, ಯಾವುದೋ ಒಂದಷ್ಟನ್ನ ತೆರವು ಮಾಡಿದ್ವಿ ಅಂತೇಳಿ ಮೂಗ್ಗೆ ತುಪ್ಪ ಸವರ ಕೆಲಸ ಮಾಡಬಾರ್ದು. ನಮ್ಮ ಜಂಟಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ, ಆ ಸಮಿತಿಯನ್ನ ಮಾಡಿ, ಆ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಇಲ್ಲ, ಸಮರ್ಪಕವಾಗಿ ವಿದ್ಯುತ್ ಬರ್ತಾ ಇಲ್ಲ. ಜೊತೆಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಸಮರ್ಪಕ ಆಗ್ತಾ ಇಲ್ಲ. ಆದರೂ ಕೂಡ ಅಧಿಕಾರಿಗಳು ಸಂಬಳ ತಕೊಂಡು ಮೋಜು ಮಸ್ತಿ ಮಾಡ್ಕೊಂಡು MLA ಗಳು, ಮಂತ್ರಿಗಳ ಗುಲಾಮಗಿರಿ ಮಾಡ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೇರವಾಗಿ ಖಡಕ್ಕಾಗಿ ಹೇಳ್ತಾ ಇದ್ದೀವಿ, ನೀವು ನಿಜವಾಗೂ ರಾಜಕಾರಣ ಮಾಡೋದು ಬಿಟ್ಟು ರೈತರ ಮಕ್ಕಳಾಗಿ ರೈತರು ಓಟ್ ಪಡೆದಿದ್ರೆ ಮೊದಲು ರೈತರ ಸಮಸ್ಯೆ, ಅಕ್ರಮ ರೆಸಾರ್ಟು, ವಿದ್ಯುತ್ತು ಮತ್ತೆ ನೀರಿನ ಸಮಸ್ಯೆ ಬಗ್ಗೆ ಸಭೆಯನ್ನ ಮಾಡಿ ಅದನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಿ. ಸುಮ್ಮನೆ ನಾಚಿಕೆಗೇಡಾಗಿ ಸಂಬಳ ತಗೊಂಡು, ರೈತರ ಸಂಬಳ ತಗೊಂಡು ಯಾಕೆ ಮೋಸ ಮಾಡ್ತೀರಿ? ಈ ಮೋಸಗಾರರಿಗೆ ಮುಂದಿನ ದಿನಗಳಲ್ಲಿ ಬೆತ್ತಲೆ ಚಳುವಳಿ ಮಾಡ್ಬೇಕಾಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ತಜ್ಞರ ವರದಿಯನ್ನು ಆಧರಿಸಿ ಈಗ ಸಫಾರಿ ಆರಂಭಕ್ಕೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಯಾರು ಸರ್ ತಜ್ಞರು? ತಜ್ಞರು ಯಾರು ಅನ್ನೋದೇ ಫಸ್ಟ್ ಇಂಪಾರ್ಟೆಂಟ್ ಆಗಿ ಆಗ್ಬೇಕಾಗಿರೋದು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ರೈತರು, ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಏನು ಆ ಕಾಡಿನ ಒಂದು ವೈವಿಧ್ಯತೆಯನ್ನು ತಿಳ್ಕೊಂಡಿದ್ದಾರೆ, ಆಡಿಪೋಡಿಲಿರ್ತಕ್ಕಂಥ ಜನ, ಅವರು ತಜ್ಞರು. ಇಲ್ಲೆಲ್ಲೋ ಬೆಂಗಳೂರು AC ರೂಮಲ್ಲಿ ಕೂತ್ಕೊಂಡು ರಿಪೋರ್ಟ್ ಅನ್ನ ತಯಾರು ಮಾಡ್ತಕ್ಕಂಥವ್ರು ತಜ್ಞರ? ಆಮೇಲೆ ನಮ್ಗೆಲ್ಲಕ್ಕಿಂತ ಒಂದು ಬೇಸಿಕ್ ಪ್ರಶ್ನೆ ಬರ್ತಾ ಇರೋದು ಸರ್, ಇವತ್ತು ನೀವು ಸಫಾರಿಯನ್ನ ಸ್ಟಾರ್ಟ್ ಮಾಡಿದಿರಿ, ಈ ಫಾರೆಸ್ಟ್ ಇಲಾಖೆಯವ್ರನ್ನ ಬಿಟ್ಟಿದ್ದೀರಲ್ಲ, ಫಾರೆಸ್ಟ್ ಇಲಾಖೆಯವ್ರದ್ದು ನೇಚರ್ ಆಫ್ ಡ್ಯೂಟಿ ಏನು? ಅವ್ರ ನೇಚರ್ ಆಫ್ ಡ್ಯೂಟಿ ಫಾರೆಸ್ಟ್ ಅನ್ನ ಕಾಯೋದು. ನೀವು ಅದನ್ನ ಕೊಡಬೇಕಾಗಿರೋದು ಪ್ರವಾಸೋದ್ಯಮ ಇಲಾಖೆಗೆ. ಪ್ರವಾಸೋದ್ಯಮ ಇಲಾಖೆಯವ್ರು ಬಂದು ನಡೆಸಬೇಕು. ಅದನ್ನೀಗ ನೀವ್ ಯಾಕೆ ನಡೆಸ್ತಾ ಇದ್ದೀರಿ? ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಲ್ಲಿ ರೆಸಾರ್ಟ್ಗಳು ಬರ್ತದೆ, ಆ ಏರಿಯಾದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ, ಆ ಏರಿಯಾದಲ್ಲಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ಲಿಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಕ್ಯೂ ಅಲ್ಲಿ ಕಾಯ್ಕೊಂಡು ನಿಂತಿದಾರಲ್ಲ ಅಧಿಕಾರಿಗಳು. ಯಾಕೆ ಕಾಯ್ಕೊಂಡು ನಿಂತಿದ್ದಾರೆ? ಲಾಭ ಮಾಡಕ್ ತಾನೇ ಕಾಯ್ಕೊಂಡು ನಿಂತಿದ್ದಾರೆ. ಇದು ಅನಧಿಕೃತವಾಗಿ, ಅಧಿಕೃತವಾಗಿ ಎಲ್ಲರಿಗೂ ಗೊತ್ತಿದೆ ಅವ್ರು ಎಷ್ಟು ದುಡ್ಡು ಕೊಟ್ಟು ಬರ್ತಾರೆ. ಇವತ್ತು ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಆಗ್ಬೋದು, ಅಥವಾ ಬಂಡೀಪುರ ಆಗ್ಬೋದು, ಇಲ್ಲ ನಮ್ಮ ಇಲ್ಲಿ ಕಬಿನಿ ಮತ್ತೆ ನಾಗರಹೊಳೆ ಆಗ್ಬೋದು, ಅಲ್ಲಿ ಬರ್ಲಿಕ್ಕೆ ನಾವು ಇಷ್ಟೇ ಕೊಡಬೇಕು ಅಂತ ರಾಜಾರೋಷವಾಗಿ ಹೇಳ್ತಾರೆ, ಈಸ್ಕೊಂಡು ಬರ್ತಾ ಇದ್ದಾರೆ. ಹಂಗ ನೀವು ದುಡ್ಡು ಮಾಡಕ್ ತಾನೇ ಬರ್ತಾ ಇದ್ದೀರಿ. ನೀವು
ನಿಮ್ಮ ಸ್ವಂತಿಕೆಯಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ರೈತರ ಜೀವನವನ್ನ ಹಾಳು ಮಾಡ್ತಾ ಇದ್ದೀರಿ. ನೀವು ಸಫಾರಿಯನ್ನ ಬೇಕಾದಷ್ಟು ದಿನದಿಂದ ನಡೆಸ್ತಾ ಇದ್ದೀರಿ. ಅದೇನಂತಂದ್ರೆ ರೈತರಿಗೆ ತೊಂದರೆ ಆಗಿರ್ಲಿಲ್ಲ, ನಾವು ಸುಮ್ಮನೆ ಇದ್ವಿ. ಈಗ 2 ತಿಂಗಳಲ್ಲಿ 4-5 ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಆಗಿದೆ. ಹುಲಿ ಬಂದು ತಿನ್ಕೊಂಡು ಹೋಗಿದೆ, ಎಳ್ಕೊಂಡು ಹೋಗಿದೆ. ಇಷ್ಟೆಲ್ಲ ಪಚಿತಿ ಆದ್ಮೇಲೂ ನೀವು ನಡೆಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಕ್ಕಂಥದ್ದು ಇದು ರೈತ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರು ರೈತ ಸಂಘದಲ್ಲಿ ಇದ್ದವರು ಇಂಥ ಒಂದು ನಿಲುವನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ್ಲಾರು ಅವ್ರ ಗುರುಗಳು ಯಾರು, ರೈತ ಸಂಘದ ಗುರುಗಳು ಯಾರು ಅಂತ ಪದೇ ಪದೇ ಹೇಳ್ತಾರೆ. ಅದನ್ನ ಜ್ಞಾಪಿಸ್ಕೊಂಡು ನೀವು ಆ ಒಂದು ನಿಯತ್ಗಾರು ಮರ್ಯಾದೆ ಕೊಟ್ಟು ಇದನ್ನ ವಾಪಸ್ ತಗೊಳ್ಳಿ ಅಂತ ನಾವು ಅವ್ರನ್ನ ಒತ್ತಾಯಿಸ್ತಾ ಇದೀವಿ. ಒಂದ್ ವೇಳೆ ವಾಪಸ್ ತಗೊಳ್ಳಿಲ್ಲ ರೀ ಸರ್, ಈಗಾಗಲೇ ಅನುಮತಿ ಸಿಕ್ಕಿದೆ. ಸರ್, ನಾವೀಗ ಸಂರಕ್ಷಣಾ ಸಮಿತಿ ಅಂತ ಮಾಡಿದೀವಿ. ಆಮೇಲೆ ಓಡಿಸೋ ಸಮಿತಿಯನ್ನ ಮಾಡ್ಬೇಕಾಗ್ತದೆ. ಅಲ್ಲಿ ಲೋಕಲ್ ಹೆಡ್ಸ್ಗಿಂತ ಯಾರು ದೊಡ್ಡವರಲ್ಲ ಸರ್. ಅಲ್ಲಿ ಬದುಕೋ ಹಕ್ಕಿರೋದು ನಮಗೆ, ಅಲ್ಲಿ ಇರೋರು ನಾವು, ಲೋಕಲ್ ಹೆಡ್ಸ್ ನಾವು. ಇವರು ಮೊನ್ನೆನೂ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ. ಈ ಪೊಲೀಸ್ನವರು ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಕ್ಕಿಂತ ಮುಂಚೆ ಅವರು ಕುಡ್ದಿದಾರ ಇಲ್ವಾ ಅಂತ ಟೆಸ್ಟ್ ಮಾಡಿಸಿದ್ರೇನೆ ಎಷ್ಟು ಜನ ಕುಡ್ಕೊಂಡ್ ಬಂದಿದ್ದಾರೆ, ರೆಸಾರ್ಟ್ ಪರವಾಗಿ ಬಂದಿರ್ತಕ್ಕಂಥವ್ರು ರೈತರೆಷ್ಟು ನಿಯತ್ತಾಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಇವ್ರಿಗೆ. ಎಲ್ಲ ಕುಡಿಸಿ ತಿನ್ಸಿ ಅವ್ರನ್ನ ಕಳಿಸಿ ಬೇಕಂತಾನೆ ಗೂಂಡಾಗಿರಿ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ. ಅದನ್ನ ಮಾಡಕ್ಕೆ ರೈತರಿಗೂ ಬರ್ತದೆ, ದೊಣ್ಣೆ ಕಲ್ಲು ತಗೊಳಕ್ ನಮಗೂ ಬರ್ತದೆ. ನಾವು ಕೂಡ ಆ ಕೆಲಸವನ್ನ ಮಾಡ್ಬೇಕಾಗ್ತದೆ, ನಿಮ್ಮನ್ನ ಓಡಿಸ್ಬೇಕಾಗ್ತದೆ. ಆಗ ಯಾವ ಮಿಲಿಟರಿ ಬಂದ್ರು ಕೂಡ ರೈತರನ್ನ ಏನು ಮಾಡಕ್ಕಾಗೋದಿಲ್ಲ. ಡೆಲ್ಲಿನಲ್ಲಿ ಏನಾಯ್ತು ಅಂತ ಒಂದು ಅದ್ಭುತವಾದ ಚಳುವಳಿ ಚಾಮರಾಜನಗರದ ಈ ಅರಣ್ಯ ಭಾಗದಲ್ಲೂ ಆಗ್ಬೇಕಾಗುತ್ತೆ ಅಂತ ಅವ್ರ ಹಣೆಯಲ್ಲಿ ಬರೆದಿದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ಮುಂದೆ ಆಗ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಪ್ರಾಬ್ಲಮ್ಗೆ ಸರ್ಕಾರನೇ ಹೊಣೆ. ಇದಿಷ್ಟು ರೈತರ ಎಚ್ಚರಿಕೆಯ ಮಾತುಗಳಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಸಫಾರಿಯನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಚಳುವಳಿಯನ್ನು ಮಾಡುವಂತಹ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಬಡ್ಬಿ ಕನ್ನಡ, ಮೈಸೂರು. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನ ಆರಂಭಿಸುವುದನ್ನು ಖಂಡಿಸಿ ಇವತ್ತು ಮೈಸೂರಿನ ಪ್ರಾದೇಶಿಕ ಆಯುಕ್ತ ಕಚೇರಿ ಮುಂಭಾಗದಲ್ಲಿ ರೈತರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ರೈತ ಕಬ್ಬು ಬೆಳೆಗಾರರ ಸಂಘದ ರೈತರ ವತಿಯಿಂದ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಅರೆಬೆತ್ತಲೆಯಾಗಿ ಇವತ್ತು ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರೆಸಾರ್ಟ್ ಮಾಲೀಕರ ಒತ್ತಾಯಕ್ಕೆ ಬಳಿದು ಈ ರೀತಿಯಾಗಿ ಏನು ರೆಸಾರ್ಟ್ ಗಳಿಗೆ ಒಂದು ಅನುಕೂಲ ಮಾಡುವಂತಹ ದೃಷ್ಟಿಯಲ್ಲಿ ಈಗ ಸಫಾರಿಯಲ್ಲಿ ಆರಂಭ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ರೈತರು ಅರೆಬೆತ್ತಲೆ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸಫಾರಿಯಲ್ಲಿ ಆರಂಭ ಮಾಡಬಾರದು. ಇದರಿಂದ ರಾಜ್ಯದ ಈಗಾಗಲೇ ಸಾಕಷ್ಟು ಪ್ರಾಣಿ ಮತ್ತು ಮಾನವ ಸಂಘರ್ಷ ಆಗಿದೆ, ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ರೆಸಾರ್ಟ್ ಮಾಲೀಕರ ಒತ್ತಾಯಕ್ಕೆ ಬಳಿದು ಒಂದು ಅನುಕೂಲ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಜೊತೆಗೆ ಈಗಾಗಲೇ ಚಾಮರಾಜನಗರದಲ್ಲಿ ಬಂದಿರುವಂತಹ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಏನು ಭಾಗ್ಯರಾಜ್ ಇದರ ಜೊತೆಗೆ ಮತ್ತೊಬ್ಬರು ಗುರುಪ್ರಸಾದ್, ಇಬ್ರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಸಾಕಷ್ಟು ಪ್ರತಿಭಟನೆ ನಡೆದ್ರು ಕೂಡ ಈಗಾಗಲೇ ಅನುಮತಿ ಸಿಕ್ಕಿರುವಂತದ್ದು. ಸರ್, ಅನುಮತಿ ಕೊಡ್ತಕ್ಕಂಥದ್ದು ಸರ್ಕಾರದ ಅವೈಜ್ಞಾನಿಕ ನಿಲುವು. ಸಫಾರಿ ಮಾಡಲಿಕ್ಕೆ ನಿಮಗೆ ಗಂಡಸ್ತಾನ ಇರೋರು ಕಾಡಿನೊಳಗಡೆ ಇರ್ತಕ್ಕಂಥ ಅಕ್ರಮ ರೆಸಾರ್ಟ್ಗಳನ್ನ ತೆರವು ಮಾಡಲಿಕ್ಕೆ ಯಾಕೆ ಗಂಡಸ್ತಾನ ಇಲ್ಲ? ಇದು ನಮ್ಮ ಪ್ರಶ್ನೆ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಸಫಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮಂತ್ರಿಗಳಿಂದ ಹಿಡಿದು ಸರ್ಕಾರವೇ ನಿಂತ್ಕೋತು ಬೆನ್ನೆಲುಬಾಗಿ, ಇಡೀ ಪೊಲೀಸ್ ಇಲಾಖೆ ಅಧಿಕಾರಿ ವರ್ಗ ನಿಂತ್ಕೋತು. ಆದರೆ ಅಕ್ರಮ ರೆಸಾರ್ಟ್ಗಳು ಅಂತಕ್ಕಂಥದ್ದನ್ನ ಇವತ್ತು ಏನು ಜಾಹೀರಾತಾಗಿದೆ ವಿಚಾರ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಯಾಕೆ ನೀವು ಗಂಡಸ್ತಾನ ತೋರ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ? ನಿಮಗೆ ಅದ್ರ ಬಗ್ಗೆ ಕನ್ಸರ್ನ್ ಇಲ್ವಾ? ಅಂದ್ರೆ ಅಕ್ರಮ ರೆಸಾರ್ಟ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಅಲ್ಲಿರ್ತಕ್ಕಂಥ ಕಟ್ಟಡಗಳಿಂದ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಎಂಜಲ್ ಕಾಸು ಹೋಗ್ತಾ ಇದೆ. ಆ ಎಂಜಲ್ ತಿನ್ನಕ್ಕೋಸ್ಕರವಾಗಿ ಇವ್ರೇನ್ ಮಾಡ್ತಾ ಇದ್ದಾರೆ, ಸರ್ಕಾರದ ನಿಲುವುಗಳ ಇಟ್ಕೊಂಡು ಅಧಿಕಾರಿಗಳು, ಪೊಲೀಸು ಎಲ್ಲರೂ ಇಟ್ಕೊಂಡು ಅದನ್ನ ಸೇಫ್ ಮಾಡ್ತಾ ಇದ್ದಾರೆ. ನಾವು ಕಾಲಮಿತಿ ಒಳಗೆ ನೋಡ್ತಾ ಇದ್ದೇವೆ. ಚಾಮರಾಜನಗರದಲ್ಲಿ ಸಭೆ ಮಾಡಿದಾಗ ಇದೇ ಪ್ರಾದೇಶಿಕ ಆಯುಕ್ತರು ಹೇಳ್ತಾರೆ 15 ದಿನದ ಒಳಗಡೆ ಎಲ್ಲವನ್ನು ನಾವು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಅಂತೇಳಿ. ಇವತ್ತವರೆಗೆ 1 ಇಂಚು ಜಾಗನೂ ತೆರವು ಮಾಡಿಲ್ಲ, 1 ಲೈನು ಇಂಥವ್ರ ಮೇಲೆ ಕ್ರಮ ತಗೊಂಡಿನಿ ಅಂತ ಒಂದು ಲೆಟರ್ ಇಲ್ಲ. ಅಂದ್ರೆ ಇವ್ರು ಕೆಲಸ ಮಾಡ್ತಕ್ಕಂಥದ್ದು ರೈತ ಮಕ್ಕಳ ಕೆಲಸ, ಕಾಡ್ ಕಾಯ ಕೆಲಸ, ಇವ್ರು ಸಂಬಳ ತಗೊಳ್ತಕ್ಕಂಥ ಕೆಲಸ ಮಾಡ್ಲಿಕ್ಕಿದ್ದಾರೋ ಅಥವಾ ರಾಜಕಾರಣಿಗಳು, ಮಂತ್ರಿಗಳು, MLAಗಳ ಗುಲಾಮಗಿರಿಯ ಕೆಲಸ ಮಾಡಕ್ಕಿದ್ದಾರೋ ಅಂತ ಇವತ್ತು ಪ್ರಶ್ನೆ ಮಾಡಕ್ ಬಂದಿದ್ದೇವೆ. ಇವತ್ತು ಸರ್ಕಾರ, ಆಡಳಿತ ಮಾಡ್ತಕ್ಕಂಥವ್ರು, ಅಧಿಕಾರಿ ವರ್ಗದವರು ರೈತರನ್ನ ಬೆತ್ತಲೆ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಮಂತ್ರಿಗಳು, MLAಗಳು, ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನಿವತ್ತು ನಾವು ಷರತ್ತುಗಳನ್ನ, ಒತ್ತಾಯಗಳನ್ನ ಕೊಟ್ಟಿದ್ದೇವೆ ಸರ್ಕಾರಕ್ಕೆ, ಅದು ಜಾಜು ತಪ್ಪದೆ ಜಾರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ರೈತ ಮುಖಂಡರನ್ನು ಒಳಗೊಂಡಂತೆ ತೆರವು ಸಮಿತಿಯನ್ನ ರಚನೆ ಮಾಡಬೇಕು ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಇವ್ರು ಕಳ್ಳ ಆಟಗಳು ಆಡ್ಕೊಂಡು ಎಂಜಿಲ್ ತಿನ್ಕೊಂಡು ಇವ್ರು ಬೇಕಾದವರನ್ನ ಉಳಿಸೋದು, ಯಾವುದೋ ಒಂದಷ್ಟನ್ನ ತೆರವು ಮಾಡಿದ್ವಿ ಅಂತೇಳಿ ಮೂಗ್ಗೆ ತುಪ್ಪ ಸವರ ಕೆಲಸ ಮಾಡಬಾರ್ದು. ನಮ್ಮ ಜಂಟಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ, ಆ ಸಮಿತಿಯನ್ನ ಮಾಡಿ, ಆ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಇಲ್ಲ, ಸಮರ್ಪಕವಾಗಿ ವಿದ್ಯುತ್ ಬರ್ತಾ ಇಲ್ಲ. ಜೊತೆಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಆದರೂ ಕೂಡ ಅಧಿಕಾರಿಗಳು ಸಂಬಳ ತಕೊಂಡು ಮೋಜು ಮಸ್ತಿ ಮಾಡ್ಕೊಂಡು MLAಗಳು, ಮಂತ್ರಿಗಳ ಗುಲಾಮಗಿರಿ ಮಾಡ್ತಾ ಇದ್ದಾರೆ.
ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೇರವಾಗಿ ಖಡಕ್ಕಾಗಿ ಹೇಳ್ತಾ ಇದ್ದೀವಿ, ನೀವು ನಿಜವಾಗೂ ರಾಜಕಾರಣ ಮಾಡೋದು ಬಿಟ್ಟು ರೈತರ ಮಕ್ಕಳಾಗಿ ರೈತರು ಓಟ್ ಪಡೆದಿದ್ರೆ ಮೊದಲು ರೈತರ ಸಮಸ್ಯೆ, ಅಕ್ರಮ ರೆಸಾರ್ಟು, ವಿದ್ಯುತ್ತು ಮತ್ತು ನೀರಿನ ಸಮಸ್ಯೆ ಬಗ್ಗೆ ಸಭೆಯನ್ನು ಮಾಡಿ ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಿ. ಸುಮ್ಮನೆ ನಾಚಿಕೆಗೇಡಾಗಿ ಸಂಬಳ ತಗೊಂಡು ರೈತರ ಸಂಬಳ ತಗೊಂಡು ಯಾಕೆ ಮೋಸ ಮಾಡ್ತೀರಿ? ಈ ಮೋಸಗಾರರಿಗೆ ಮುಂದಿನ ದಿನಗಳಲ್ಲಿ ಬೆತ್ತಲೆ ಚಳುವಳಿ ಮಾಡಬೇಕಾಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ತಜ್ಞರ ವರದಿಯನ್ನು ಆಧರಿಸಿ ಈಗ ಸಫಾರಿ ಆರಂಭಕ್ಕೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಯಾರು ಸರ್ ತಜ್ಞರು? ತಜ್ಞರು ಯಾರು ಅನ್ನೋದೇ ಫಸ್ಟ್ ಇಂಪಾರ್ಟೆಂಟ್ ಆಗಿ ಆಗ್ಬೇಕಾಗಿರೋದು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ರೈತರು, ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಏನು ಆ ಕಾಡಿನ ಒಂದು ವೈವಿಧ್ಯತೆಯನ್ನು ತಿಳ್ಕೊಂಡಿದ್ದಾರೆ, ಆಡಿಪೋಡಿಲಿರ್ತಕ್ಕಂಥ ಜನ, ಅವರು ತಜ್ಞರು. ಇಲ್ಲೆಲ್ಲೋ ಬೆಂಗಳೂರು ಎ ಸಿ ರೂಮಲ್ಲಿ ಕೂತ್ಕೊಂಡು ರಿಪೋರ್ಟ್ ಅನ್ನ ತಯಾರು ಮಾಡ್ತಕ್ಕಂಥವ್ರು ತಜ್ಞರ? ಆಮೇಲೆ ನಮ್ಗೆಲ್ಲಕ್ಕಿಂತ ಒಂದು ಬೇಸಿಕ್ ಪ್ರಶ್ನೆ ಬರ್ತಾ ಇರೋದು ಸರ್, ಇವತ್ತು ನೀವು ಸಫಾರಿಯನ್ನ ಸ್ಟಾರ್ಟ್ ಮಾಡಿದಿರಿ, ಈ ಫಾರೆಸ್ಟ್ ಇಲಾಖೆಯವ್ರನ್ನ ಬಿಟ್ಟಿದ್ದೀರಲ್ಲ, ಫಾರೆಸ್ಟ್ ಇಲಾಖೆಯವ್ರದ್ದು ನೇಚರ್ ಆಫ್ ಡ್ಯೂಟಿ ಏನು? ಅವ್ರ ನೇಚರ್ ಆಫ್ ಡ್ಯೂಟಿ ಫಾರೆಸ್ಟ್ ಅನ್ನ ಕಾಯೋದು. ನೀವು ಅದನ್ನ ಕೊಡಬೇಕಾಗಿರೋದು ಪ್ರವಾಸೋದ್ಯಮ ಇಲಾಖೆಗೆ. ಪ್ರವಾಸೋದ್ಯಮ ಇಲಾಖೆಯವ್ರು ಬಂದು ನಡೆಸಬೇಕು ಅದನ್ನೀಗ. ನೀವ್ ಯಾಕೆ ನಡೆಸ್ತಾ ಇದ್ದೀರಿ? ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಲ್ಲಿ ರೆಸಾರ್ಟ್ಗಳು ಬರ್ತದೆ, ಆ ಏರಿಯಾದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ, ಆ ಏರಿಯಾದಲ್ಲಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ಲಿಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಕ್ಯೂ ಅಲ್ಲಿ ಕಾಯ್ಕೊಂಡು ನಿಂತಿದಾರಲ್ಲ ಅಧಿಕಾರಿಗಳು. ಯಾಕೆ ಕಾಯ್ಕೊಂಡು ನಿಂತಿದ್ದಾರೆ? ಲಾಭ ಮಾಡಕ್ ತಾನೇ ಕಾಯ್ಕೊಂಡು ನಿಂತಿದ್ದಾರೆ. ಇದು ಅನಧಿಕೃತವಾಗಿ ಅಧಿಕೃತವಾಗಿ ಎಲ್ಲರಿಗೂ ಗೊತ್ತಿದೆ ಅವ್ರು ಎಷ್ಟು ದುಡ್ಡು ಕೊಟ್ಟು ಬರ್ತಾರೆ. ಇವತ್ತು ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಆಗ್ಬೋದು, ಅಥವಾ ಬಂಡೀಪುರ ಆಗ್ಬೋದು, ಇಲ್ಲ ನಮ್ಮ ಇಲ್ಲಿ ಕಬಿನಿ ಮತ್ತೆ ನಾಗರಹೊಳೆ ಆಗ್ಬೋದು, ಅಲ್ಲಿ ಬರ್ಲಿಕ್ಕೆ ನಾವು ಇಷ್ಟನೇ ಕೊಡಬೇಕು ಅಂತ ರಾಜಾರೋಷವಾಗಿ ಹೇಳ್ತಾರೆ, ಈಸ್ಕೊಂಡು ಬರ್ತಾ ಇದ್ದಾರೆ. ಹಂಗ ನೀವು ದುಡ್ಡು ಮಾಡಕ್ ತಾನೇ ಬರ್ತಾ ಇದ್ದೀರಿ. ನೀವು ನಿಮ್ಮ ಸ್ವಂತಿಕೆಯಲ್ಲಿ ದುಡ್ಡು ಮಾಡಕ್ಕೋಸ್ಕರ ರೈತರ ಜೀವನವನ್ನ ಹಾಳು ಮಾಡ್ತಾ ಇದ್ದೀರಿ. ನೀವು ಸಫಾರಿಯನ್ನ ಬೇಕಾದಷ್ಟು ದಿನದಿಂದ ನಡೆಸ್ತಾ ಇದ್ದೀರಿ. ಅದೇನಂತಂದ್ರೆ ರೈತರಿಗೆ ತೊಂದರೆ ಆಗಿರ್ಲಿಲ್ಲ, ನಾವು ಸುಮ್ಮನೆ ಇದ್ವಿ. ಈಗ 2 ತಿಂಗಳಲ್ಲಿ 4-5 ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಆಗಿದೆ. ಹುಲಿ ಬಂದು ತಿನ್ಕೊಂಡು ಹೋಗಿದೆ, ಎಳ್ಕೊಂಡು ಹೋಗಿದೆ. ಇಷ್ಟೆಲ್ಲ ಪಚಿತಿ ಆದ್ಮೇಲೂ ನೀವು ನಡೆಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಕ್ಕಂಥದ್ದು ಇದು ರೈತ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರು ರೈತ ಸಂಘದಲ್ಲಿ ಇದ್ದವರು ಇಂಥ ಒಂದು ನಿಲುವನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ್ಲಾರು ಅವ್ರ ಗುರುಗಳು ಯಾರು, ರೈತ ಸಂಘದ ಗುರುಗಳು ಯಾರು ಅಂತ ಪದೇ ಪದೇ ಹೇಳ್ತಾರೆ. ಅದನ್ನ ಜ್ಞಾಪಿಸ್ಕೊಂಡು ನೀವು ಆ ಒಂದು ನಿಯತ್ಗಾರು ಮರ್ಯಾದೆ ಕೊಟ್ಟು ಇದನ್ನ ವಾಪಸ್ ತಗೊಳ್ಳಿ ಅಂತ ನಾವು ಅವ್ರನ್ನ ಒತ್ತಾಯಿಸ್ತಾ ಇದೀವಿ. ಒಂದ್ ವೇಳೆ ವಾಪಸ್ ತಗೊಳ್ಳಿಲ್ಲ ರೀ ಸರ್, ಈಗಾಗಲೇ ಅನುಮತಿ ಸಿಕ್ಕಿದೆ ಸರ್, ನಾವೀಗ ಸಂರಕ್ಷಣಾ ಸಮಿತಿ ಅಂತ ಮಾಡಿದೀವಿ, ಆಮೇಲೆ ಒದ್ದು ಓಡಿಸೋ ಸಮಿತಿಯನ್ನ ಮಾಡ್ಬೇಕಾಗ್ತದೆ. ಅಲ್ಲಿ ಲೋಕಲ್ ಗಿಂತ ಯಾರು ದೊಡ್ಡವರಲ್ಲ ಸರ್. ಅಲ್ಲಿ ಬದುಕೋ ಹಕ್ಕಿರೋದು ನಮಗೆ, ಅಲ್ಲಿ ಇರೋರು ನಾವು, ಲೋಕಲ್ ನಾವು. ಇವರು ಮೊನ್ನೆನೂ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ. ಈ ಪೊಲೀಸ್ನವರು ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಕ್ಕಿಂತ ಮುಂಚೆ ಅವರು ಕುಡ್ದಿದಾರ ಇಲ್ವಾ ಅಂತ ಟೆಸ್ಟ್ ಮಾಡಿಸಿದ್ರೇನೆ ಎಷ್ಟು ಜನ ಕುಡ್ಕೊಂಡ್ ಬಂದಿದ್ದಾರೆ, ರೆಸಾರ್ಟ್ ಪರವಾಗಿ ಬಂದಿರ್ತಕ್ಕಂಥವ್ರು, ರೈತರೆಷ್ಟು ನಿಯತ್ತಾಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಇವ್ರಿಗೆ. ಎಲ್ಲ ಕುಡಿಸಿ ತಿನ್ಸಿ ಅವ್ರನ್ನ ಕಳಿಸಿ ಬೇಕಂತಾನೆ ಗೂಂಡಾಗಿರಿ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ. ಅದನ್ನ ಮಾಡಕ್ಕೆ ರೈತರಿಗೂ ಬರ್ತದೆ, ದೊಣ್ಣೆ ಕಲ್ಲು ತಗೊಳಕ್ ನಮಗೂ ಬರ್ತದೆ. ನಾವು ಕೂಡ ಆ ಕೆಲಸವನ್ನ ಮಾಡ್ಬೇಕಾಗ್ತದೆ, ನಿಮ್ಮನ್ನ ಒದ್ದೋಡಿಸ್ಬೇಕಾಗ್ತದೆ. ಆಗ ಯಾವ ಮಿಲಿಟರಿ ಬಂದ್ರು ಕೂಡ ರೈತರನ್ನ ಏನು ಮಾಡಕ್ಕಾಗೋದಿಲ್ಲ. ಡೆಲ್ಲಿನಲ್ಲಿ ಏನಾಯ್ತು ಅಂತ ಒಂದು ಅದ್ಭುತವಾದ ಚಳುವಳಿ ಚಾಮರಾಜನಗರದ ಈ ಅರಣ್ಯ ಭಾಗದಲ್ಲೂ ಆಗ್ಬೇಕಾಗತ್ತೆ ಅಂತ ಅವ್ರ ಹಣೆಯಲ್ಲಿ ಬರೆದಿದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ಮುಂದೆ ಆಗ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಪ್ರಾಬ್ಲಮ್ಗೆ ಸರ್ಕಾರನೇ ಹೊಣೆ. ಇದಿಷ್ಟು ರೈತರ ಎಚ್ಚರಿಕೆಯ ಮಾತುಗಳಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಸಫಾರಿಯನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಚಳುವಳಿಯನ್ನು ಮಾಡುವಂತಹ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.